ಕಷ್ಟಕ್ಕೆ ಸ್ಪಂದಿಸಿದ ನಿರ್ಮಾಪಕನಿಗೆ ಭಾರೀ ಸಂಕಷ್ಟಗಳು ಎದುರಾಗ್ತಿದೆ. ಕಷ್ಟಕ್ಕೆ ಸ್ಪಂದಿಸಿದಂತಹ ನಿರ್ಮಾಪಕನಿಗೆ ಈಗ ಸಂಕಷ್ಟಗಳು ಎದುರಾಗ್ತಿರೋದು ಯಾರು ಗೊತ್ತಾ? ಶಾಸಕ ಜನಾರ್ದನ್ ರೆಡ್ಡಿ ಅವರ ಆಪ್ತನಿಗೆ ವಂಚನೆಯಾಗಿರೋದು. ಹೆಣ್ಣು ಕಷ್ಟದಲ್ಲಿದ್ದಾಳಿಗಿಂತ ಸ್ಪಂದಿಸಿದಂತಹ ನಿರ್ಮಾಪಕ ಡಿಸ್ಕೌಂಟ್ ಆಸೆಯನ್ನ ತೋರಿಸಿ ನಿರ್ಮಾಪಕನಿಗೆ ವಂಚನೆ ಮಾಡಿಬಿಟ್ಟಿದ್ದಾರೆ. ಕ್ರಿಶ್ಚಿಯನ್ ಮಿಷನರಿಯ ಹೆಸರಿನಲ್ಲಿ ನಿರ್ಮಾಪಕನಿಗೆ ಮೋಸ ಆಗ್ಬಿಟ್ಟಿದೆ. ಅಭಿಸಾರಿಕೆ ಎನ್ನುವಂತಹ ಚಿತ್ರವನ್ನ ನಿರ್ಮಿಸಿದಂತ ಓಕೆ ಫಿಲ್ಮ್ಸ್ ಇದರ ನಿರ್ಮಾಪಕರಾಗಿರುವಂತಹ ಪ್ರಶಾಂತ್ ಅವರಿಗೆ ವಂಚನೆಯಾಗಿದೆ. ಆರೋಪಿಗಳು ವಂಚನೆ ಮಾಡಿದ್ದಾರೆ. ಪೂಜಾ ಅಲಿಯಾಸ್ ಭಗವತಿಯಿಂದ ಈ ವಂಚನೆ ನಡೆದಿರೋದು. ನೋಡಿ ಪಾಪ ಕಷ್ಟ, ಅಯ್ಯೋ ಪಾಪ ಅಂತ ಇವರ ಹೃದಯ ಮಿಡಿದಿದೆ. ಆದರೆ ಇವರಿಗೆ ಮೋಸ ಆಗಿದೆ. ದೃಶ್ಯದಲ್ಲೂ ಕೂಡ ನಾವು ಗಮನಿಸಬಹುದು. ನೋಡಿ, ಇವರು ಶಾಸಕರಾಗಿರುವಂತಹ ಜನಾರ್ದನ್ ರೆಡ್ಡಿ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಾರೆ. ಒಂದು ಹೆಣ್ಣುಮಗಳಿಗೆ ಕಷ್ಟ ಅನ್ನೋದಾಗ ಒಂದು ವಿಚಾರ ಬರುತ್ತೆ. ಆ ಸಂದರ್ಭದಲ್ಲಿ ಕೆಲ ಡಿಸ್ಕೌಂಟಿನ ಆಸೆಗಳನ್ನ ತೋರಿಸಿ ಇವರಿಗೆ ಮೋಸ ಮಾಡಿಬಿಟ್ಟಿದ್ದಾರೆ. ಹೀಗಾಗಿ ಕ್ರಿಶ್ಚಿಯನ್ ಮಿಷನರಿಯ ಹೆಸರಿನಲ್ಲಿ ನಿರ್ಮಾಪಕರಿಗೆ ವಂಚನೆಯಾಗಿರೋದು. ನಿರ್ಮಾಪಕರಿವರು ಈ ಅಭಿಸಾರಿಕೆ ಎನ್ನುವಂಥ ಚಿತ್ರವನ್ನ ನಿರ್ಮಾಣ ಮಾಡಿದ್ರು, ಬಹಳಷ್ಟು ಹೆಸರನ್ನ ಸಂಪಾದಿಸಿದ್ರು. ಓಕೆ ಫಿಲ್ಮ್ಸ್ ಇದರ ನಿರ್ಮಾಪಕರು ಪ್ರಶಾಂತ್ ಅವರಿಗೆ ಮೋಸ ಆಗಿದೆ. ವಂಚಿಸಿರುವಂತ ಆರೋಪಿಗಳು ಹೆಸರು ಕೂಡ ಚೇಂಜ್ ಮಾಡಿಕೊಂಡಿದ್ರು. ಪೂಜಾ ಅಲಿಯಾಸ್ ಭಗವತಿಯಿಂದ ಈ ಮೋಸ ಆಗಿರೋದು. ನೋಡಿ, ಮೊದಲು ತನ್ನ ತಂಗಿ ಮಹಾಲಕ್ಷ್ಮಿ ಕಷ್ಟದಲ್ಲಿದ್ದಾಳೆ ಅನ್ನೋದಾಗ ಬರ್ತಾರೆ ಇವ್ರ ಹತ್ರ. 1.5 ಲಕ್ಷ ಹಣವನ್ನ ನೀಡುವಂತೆ ಈ ಪೂಜಾ ಭಗವತಿ ಅಲಿಯಾಸ್ ಕೇಳ್ತಾರೆ. ಕಷ್ಟದಲ್ಲಿದ್ದಂತ ಮಹಿಳೆಗೆ ಹಣವನ್ನ ಕೊಡ್ತಾರೆ ನಿರ್ಮಾಪಕರು. ಸ್ವಲ್ಪ ದಿನಗಳ ಬಳಿಕ ಅದೇ ಮಹಿಳೆಯನ್ನ ಭೇಟಿಯಾಗಿ ಕ್ರಿಶ್ಚಿಯನ್ ಮಿಷನರಿ ವಿಚಾರವನ್ನ ತಿಳಿಸಿದ್ರು. ಕ್ರಿಶ್ಚಿಯನ್ ಮಿಷನರಿಯವರು ಈ ಕಾರನ್ನ ಹಂಚ್ತಾ ಇದ್ರು. ಬಡವರಿಗೆ ಕಾರುಗಳನ್ನ ಹಂಚ್ತಿದ್ದಾರೆ ಅಂತ ಈಕೆ ಹೇಳಿರ್ತಾರೆ. ಅರ್ಧ ಹಣ ನೀಡಿದ್ರೆ ಬಡವರಿಗೆ ಕಾರ್ ಸಿಗುತ್ತೆ. ನೋಡಿ ಯಾವ ರೀತಿಯಾಗಿ ಮೋಸ ಮಾಡ್ತಾರೆ. ಆದರೆ ಅವರ ಬಳಿ ಅಷ್ಟೊಂದು ಹಣಗಳು ಇರೋದಿಲ್ಲ. ಹೀಗಾಗಿ ನೀವು ಈಗಾಗಲೇ ಇನ್ವೆಸ್ಟ್ ಮಾಡಿ ಅನ್ನೋದಾಗಿ ಈ ಪೂಜಾ ಬಂದಿರ್ತಾಳೆ. ನೋಡಿ, ಕ್ರಿಶ್ಚಿಯನ್ ಮಿಷನರಿಯ ಹೆಸರಿನಲ್ಲಿ ಈ ಗಂಭೀರ ಮೋಸಗಳೆಲ್ಲ ಆಗಿರೋದು. ಮೊದಲನೇದಾಗಿ ಈ ಪೂಜಾ ಅಲಿಯಾಸ್ ಭಗವತಿ ಅಂತ ಯಾರಿರ್ತಾರಲ್ಲ, ಈಕೆ ಬಂದು ಬಡವರಿಗೆಲ್ಲ ಕಾರ್ ಹಂಚಬೇಕು, ಮೊದಲಿಗೆ ಈ ಮಹಾಲಕ್ಷ್ಮಿ ಅನ್ನುವಂಥ ನನ್ನ ತಂಗಿ ಕಷ್ಟದಲ್ಲಿ ಇರ್ತಾಳೆ, ಸ್ವಲ್ಪ ಹಣ ಕೊಡಿ ಅಂತ ಕೇಳ್ತಾರೆ. ನಂತರದಲ್ಲಿ ಹೌದಾ ಅಂತ ಅವ್ರು ನಂಬಿರ್ತಾರೆ. ಈ ಸಂದರ್ಭದಲ್ಲಿ ಸ್ವಲ್ಪ ದಿನಗಳ ಬಳಿಕ ಅದೇ ಮಹಿಳೆ ಮತ್ತೆ ಭೇಟಿಯಾಗಿ ಬಡವರಿಗೆ ಕಾರು ಕೊಡ್ತೀವಿ ಅಂತ ಮೋಸ ಮಾಡ್ತಾರೆ. ಕಾರು ನಿಮ್ಮ ಹೆಸರಿನಲ್ಲಿ ಇರುತ್ತೆ, ನಾವು ಹೆಸರಿನಲ್ಲಿ ಇರುವಂತ ನಾವು ಮಾಡ್ತೀನಿ ಅಂತ ಹೇಳ್ತಾರೆ. ಬಡವರು ಪೂರ್ತಿ ಹಣ ನಿಮಗೆ ನೀಡಿದ ಬಳಿಕ ಕಾರನ್ನ ಬಿಡಿಸ್ಕೊಳ್ತಾರೆ ಅಂತ ಮಹಿಳೆ ವಂಚನೆ ಮಾಡಿರೋದು. ಇದಕ್ಕೆ ಹೆಂಗ್ ಮರಳಾದ್ರೂ ಗೊತ್ತಿಲ್ಲ. ಈ ರೀತಿ ನಿರ್ಮಾಪಕನಿಗೆ ನಂಬಿಸಿ 18 ಲಕ್ಷವನ್ನ ಪಡೆದಿರ್ತಾಳೆ. ಗೂಗಲ್ ಪೇ, ಫೋನ್ ಪೇ ಮೂಲಕ ಹಣವನ್ನ ಹಾಕಿಸ್ಕೊಂಡಿರ್ತಾರೆ. 4 ಅಕೌಂಟ್ಗಳಿಗೆ ಹಣವನ್ನ ಪ್ರಶಾಂತ್ ನಿರ್ಮಾಪಕರು ಕಳಿಸಿದ್ರು. ಹಣ ಸಿಕ್ತಿದ್ದಂತೆ ಉಲ್ಟಾ ಹೊಡೆದು ಬಿಟ್ಟಿದೆ ಈ ಗ್ಯಾಂಗು. ಅವ್ರು ಹೇಳಿರುವಂತ ಭರವಸೆ ಈಡೇರಿಲ್ಲ ಅನ್ನೋದಾಗಿ ಹೇಳ್ತಾರೆ. ಹೀಗಾಗಿ ಕೋಣನಕುಂಟೆಯ ಠಾಣೆಗೆ ನಿರ್ಮಾಪಕರು ದೂರು ಕೊಟ್ಟಿದ್ದಾರೆ. ಯಾವ ರೀತಿ ಮೋಸ ಮಾಡ್ತಾರೆ ನೋಡಿ. 18 ಲಕ್ಷ ರೂಪಾಯಿಯನ್ನ ಪಡ್ಕೊಂಡಿರ್ತಾರೆ. ಮೊದಲಿಗೆ ತನ್ನ ತಂಗಿ ಕಷ್ಟ ಅಂತಾರೆ, ನಂತರದಲ್ಲಿ ನೀವು ಹಣ ಕೊಡಿ ಬಡವರಿಗೆ ಕಾರ್ ಸಿಗುತ್ತೆ, ನಂತರದಲ್ಲಿ ಬಡವರು ಆ ಹಣವನ್ನ ಕಂಪ್ಲೀಟ್ ಆಗಿ ನಿಮ್ ಕ್ಲಿಯರ್ ಮಾಡಿಕೊಂಡು ವಾಪಸ್ ಕೊಡ್ತಾರೆ. ಅಲ್ಲಿಯವರೆಗೂ ಈ ಕಾರ್ ಏನಿರುತ್ತಲ್ಲ, ಈ ಕಾರು ನಿಮ್ಮ ಹೆಸರಿನಲ್ಲಿರುತ್ತೆ ಅಂತ ಹೇಳ್ತಾರೆ. ಅದು ಹೆಂಗ ನಂಬಿದ್ರು ಗೊತ್ತಿಲ್ಲ. ಬರೋಬ್ಬರಿ 18 ಲಕ್ಷ ರೂಪಾಯಿ ದೊಡ್ಡ ನಾಮ ಇದು. ಗೂಗಲ್ ಪೇ, ಫೋನ್ ಪೇ ಎಲ್ಲೆಲ್ಲಿ ಸಿಗುತ್ತೋ 4 ಅಕೌಂಟ್ಗಳಿಗೆ ಹಣವನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ತಾರೆ. ನಂತರ ಉಲ್ಟಾ ಹೊಡಿತಾರೆ. ಹಿಂಗೆಲ್ಲ ಮಾಡೋದಕ್ಕಾಗಿಲ್ಲ ಅಂತ ಈಗ ಮೋಸ ಹೋಗಿರುವಂತ ನಿರ್ಮಾಪಕರು ದೃಶ್ಯದಲ್ಲಿ ನೋಡ್ತಿದೀವಲ್ಲ, FIR ಕೂಡ ಆಗಿದೆ. FIR ಕಾಪಿಯನ್ನು ಗಮನಿಸಬಹುದು ನಾವು. ಕೋಣನಕುಂಟೆಯ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಇನ್ನೇನು ಆಕೆ ಯಾರು, ಏನು, ಅವರ ಜಾಲ ಏನು, ಇದೇ ಮೊದಲೇ ಪ್ರಕರಣ ಅಥವಾ ಹಿಂದೇನಾದ್ರೂ ಆಗಿದೆಯಾ ಅನ್ನೋದನ್ನ ಕಾದ್ ನೋಡಬೇಕು ತನಿಖೆಯ ನಂತರ.